ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ನಡ ರಿವ್ಯೂ. ನನ್ನ ಹೆಸರು ವಿಜಯ್ ಅಂತ ನಾನಂತೂ ರಿವ್ಯೂ ಮಾಡ್ತಾ ಇದ್ದೀನಿ ಮಾನ್ಸೂನ್ ರಾಗ ಮೂವಿನ. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್. ಒಂದು ಬ್ಯೂಟಿಫುಲ್ ಜರ್ನಿ ಫ್ರಮ್ ಎ ಸ್ಕೂಲ್ ಬಾಯ್ಸ್ ಕ್ರಶ್ ಟು ಎ ಮಿಡಲ್ ಏಜ್ಡ್ ಬ್ಯಾಚುಲರ್ಸ್ ಆಫೀಸ್ ರೊಮ್ಯಾನ್ಸ್. ಪಾಸಿಟಿವ್ಸ್ ಬಗ್ಗೆ ಮಾತಾಡೋದ್ರೆ ಡಾಲಿ ಧನಂಜಯ್ ಆಕ್ಟಿಂಗು ತುಂಬಾನೇ ವರ್ಸಟೈಲ್ ಆಗಿ ಬಂದಿದೆ, ತುಂಬಾ ಡಿಫ್ರೆಂಟ್ ಆಗಿ ಬಂದಿದೆ. ಏನೊಂದು ಯೂಶಲ್ ಲುಕ್ ನೋಡ್ತಿದ್ವಲ್ಲ, ಅದು ಒಂದು ಟೆರರ್ ಲುಕ್, ಒಂದು ಬ್ರೂಟಲ್ ಲುಕ್, ಒಂದು ಫುಲ್ ರಾಲ್ ಕಾಣಿಸ್ಕೊಂತಿದ್ರಲ್ಲ, ಈ ಮೂವಿಲಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿ ಕಾಣಿಸ್ಕೊಂಡಿದ್ರೆ ತುಂಬಾ ಇನ್ನೋಸೆಂಟ್ ರೋಲ್ ಇದೆ. ತುಂಬಾನೇ ಇಷ್ಟ ಆಗುತ್ತೆ ನಿಮಗೆ ಇನ್ನೋಸೆನ್ಸ್. ನಿಮಗೆ ತುಂಬಾನೇ ಡಿಫ್ರೆಂಟ್ ಸ್ಟೋರೀಸ್ ನಮಗೆ ನರೇಷನ್ ಮಾಡ್ತಾ ಹೋಗ್ತಾ ಇರ್ತಾರೆ ಮೂವಿ ಒಳಗೆ. ಆ ಸ್ಟೋರೀಸು ಕೂಡ ನಮಗೆ ತುಂಬಾನೇ ಇಷ್ಟ ಆಗುತ್ತೆ, ಎಲ್ಲೂ ಕೂಡ ಬೋರ್ ಆಗಲ್ಲ, ಅದನ್ನು ಕೂಡ ಫೀಲ್ ಮಾಡ್ತಾ ಇರ್ತೀರಾ. ನೆಕ್ಸ್ಟ್ ಪಾಸಿಟಿವ್ ಗ್ರೇಡಿಂಗು, ವಿಜುವಲ್ಸು, ಟೆಕ್ನಿಕ್ಯಾಲಿಟಿ ಏನೊಂದು ಕರೆಕ್ಟ್ ಎಕ್ಸಿಕ್ಯೂಟ್ ಮಾಡಿದ್ರಲ್ಲ, ಔಟ್ಪುಟ್ ಬಂದಿದೆಯಲ್ಲ ಮೂವಿದು, ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ. ಒಂದು ಲೈಕ್ ಏನೊಂದು ಟೈಟಲ್ ಇದೆಯಲ್ಲ ಮಾನ್ಸೂನ್ ರಾಗ ಅಂತ, ಆ ಮಾನ್ಸೂನ್ ತಕ್ಕಂಗೆ ಕ್ಲೈಮೇಟ್ ಅಲ್ಲಿ ನಾವು ಮೂವಿ ನೋಡ್ಬೋದು. ತುಂಬಾನೇ ಫೀಲ್ ಗುಡ್ ಅನ್ನಿಸ್ತಾ ಇರುತ್ತೆ ಥ್ರೂ ಔಟ್ ದ ಮೂವಿ. ಬ್ಯಾಕ್ ಗ್ರೌಂಡ್ ಸ್ಕೋರು ಇದು ಕೂಡ ತುಂಬಾನೇ ಪರ್ಫೆಕ್ಟ್ ಸಿಂಕ್ ಆಗಿದೆ. ಆ ಸೀನ್ಗಳಲ್ಲಿ ಆ ಪರ್ಟಿಕ್ಯುಲರ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ತುಂಬಾನೇ ಹಿತವಾಗಿರುತ್ತೆ. ಒಂದೊಂದು ಸೀನಲ್ಲಂತೂ ಫುಲ್ಲು ಲೈಕ್ ಗೂಸ್ ಬಂಪ್ಸು ಕೂಡ ಬರುತ್ತೆ, ಅವಾಗ ಆಕ್ಷನ್ ಸೀನ್ ನಡೀತಾ ಇರುತ್ತೆ. ಒಂದು ಮಿಕ್ಸ್ಚರ್ ಕೂಡ ಮಾಡಿದ್ದಾರೆ ಮೂವಿ ಒಳಗೆ, ಎಲ್ಲ ಕೂಡ ಇದೆ. ಲೈಕ್ ಎಮೋಷನ್ಸ್ ಇದೆ, ಕಾಮಿಡಿ ಇದೆ, ಆಕ್ಷನ್ ಇದೆ, ಎಲ್ಲ ಲೈಕ್ ಪರ್ಫೆಕ್ಟ್ಲಿ. ತುಂಬಾನು ಓವರ್ ಕೂಡ ಆಗಿಲ್ಲ, ತುಂಬಾನು ಲೆಸ್ ಕೂಡ ಆಗಿಲ್ಲ, ಕರೆಕ್ಟಾಗಿ ಅದನ್ನ ಬ್ಯಾಲೆನ್ಸ್ ಮಾಡಿದ್ದಾರೆ. ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋದಾದ್ರೆ, ಫಸ್ಟ್ ಆಫ್ ಆಲ್ ಡಾಲಿ ಧನಂಜಯ್ ಅವ್ರ ಆಕ್ಟಿಂಗು ನಾನು ಮೊದಲೇ ಹೇಳಿದೆ, ತುಂಬಾನೇ ಚೆನ್ನಾಗಿ ಬಂದಿದೆ, ತುಂಬಾನೇ ವರ್ಷಟೆಲ್ಲ ಕಾಣಿಸ್ಕೊಂಡಿದ್ದಾರೆ. ಒಂದು ಡಿಫ್ರೆಂಟ್ ಅಟೆಂಪ್ಟ್ ಇದು ಧನಂಜಯ್ ಅವರಿಗೆ. ರಚಿತಾ ರಾಮ್ ಅಂತೂ ಲೈಕ್ ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಅವ್ರು ಕೊಟ್ಟಿರೋ ರೋಲ್ನ ತುಂಬಾನೇ ಪರ್ಫೆಕ್ಟ್ಲಿ ಸೂಟ್ ಆಗಿದೆ. ಆಮೇಲೆ ಜಸ್ಟಿಸ್ ಕೂಡ ಮಾಡಿದ್ದಾರೆ, ತುಂಬಾನೇ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಇವರಿಬ್ಬರದು ಲವ್ ಸ್ಟೋರಿನೇ ಒಂದು ಹೈಲೈಟ್ ಆಫ್ ದಿ ಮೂವಿ ಚೂಸ್ ಪ್ರಿಡಿಕ್ಟೇಬಲ್ ಆಯ್ತು ಅಂತ ಅನ್ಕೊಂಡೆ, ಆದ್ರೆ ಲೈಕ್ ನೋ ವೇ, ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಕ್ಲೈಮ್ಯಾಕ್ಸ್ ನನಗೆ ಕಾಣಿಸ್ಲೇ ಇಲ್ಲ, ಬೇರೆ ತರನೇ ಬಂತು. ನೆಗೆಟಿವ್ಸ್, ಪೇಸ್ ಆಫ್ ದಿ ಮೂವಿ ಚೂಸ್ ಸ್ಲೋ ಇತ್ತು ಅಂತ ಅನ್ಕೊಂಡೆ, ಆದ್ರೆ ಅದು ಕ್ಯಾರೆಕ್ಟರ್ಸ್ ನ ಇಂಟ್ರೊಡ್ಯೂಸ್ ಮಾಡ್ಸಕ್ಕೆ ಮಾಡಿರ್ಬೋದು, ಸೊ ಅದೇನು ಪರವಾಗಿಲ್ಲ. ಓಕೆ, ಓವರ್ ಹೇಳ್ಬೇಕಂದ್ರೆ ಒಂದು ಅದ್ಭುತವಾದ ಮೂವಿ ಅಂತಾನೆ ಹೇಳ್ಬೋದು. ಒಂದು ಫ್ಯಾಮಿಲಿ ಎಂಟರ್ಟೈನರ್, ಒಂದು ಲೈಕ್ ಥ್ರೂ ಔಟ್ ದಿ ಮೂವಿ ಒಂದು ಮುಖದಲ್ಲಿ ಒಂದು ಸ್ಮೈಲ್ ಇರುತ್ತೆ ನಿಮಗೆ. ಆ ಸ್ಮೈಲಿಗೋಸ್ಕರ ಆದ್ರೆ ಈ ಮೂವಿ ನೋಡಕ್ ಹೋಗಿ ಅಂತ ಹೇಳ್ತಾ ರಿವ್ಯೂನ ಮುಗಿಸ್ತಾ ಇದೀನಿ. ಸೊ ವಿಡಿಯೋಸ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ನಾನು ಸಿಗ್ತಾರೆ ಬೇರೆ ಬೇರೆ ಟಾಪಿಕ್ ಜೊತೆಗೆ. ಟಿಲ್ ಅಂಡ್ ಟೇಕ್ ಕೇರ್, ಬಾಯ್.